ನಂದಿ ಸಕ್ಕರೆ ಕಾರ್ಖಾನೆಗೆ ವಂಚನೆ, ಆರೋಪಿಗಳ ಬಂಧನ. ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಕೃಷ್ಣಾನಗರದ ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ಕಬ್ಬಿನ ತೂಕದಲ್ಲಿ ವಂಚನೆ ಮಾಡಿದ್ದ 7 ಸಿಬ್ಬಂದಿಯನ್ನು ಬಂಧಿಸಿ ಅವರಿಂದ 11,07,07,569 ರೂಪಾಯಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನಿಂಬರಗಿ ತಿಳಿಸಿದರು. ಕಾರ್ಖಾನೆಯ ಕಬ್ಬಿನ ತೂಕ ವಿಭಾಗದಲ್ಲಿ 2020-21ನೇ ಸಾಲಿನಿಂದ 2025-26ನೇ ಸಾಲಿನ ಕಬ್ಬು ನುರಿಸುವ ಹಂಗಾಮಿನಲ್ಲಿ ಕಾರ್ಖಾನೆಯ 8 ಸಿಬ್ಬಂದಿ ಕೂಡಿಕೊಂಡು ಸುಮಾರು 34,490 ಮೆಟ್ರಿಕ್ ಟನ್ ಕಬ್ಬಿಗೆ ಸಂಬಂಧಿಸಿದಂತೆ ಒಟ್ಟು 1,233 ಕೋಟಿ ರೂಪಾಯಿಗಳನ್ನು 91 ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸಿ ಕಾರ್ಖಾನೆಗೆ ಮೋಸ ಮಾಡಿದ್ದರು ಎಂದು ಮಂಗಳವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಕಾರ್ಖಾನೆಯ ಕಬ್ಬು ತೂಕ ಮಾಪನ ಕೇಂದ್ರದ ಸಿಬ್ಬಂದಿಗಳಾದ ಜಮಖಂಡಿ ತಾಲೂಕಿನ ಬಿದರಿ ಗ್ರಾಮದ ಧರೆಪ್ಪನಾವಿ, ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ಗ್ರಾಮದ ಬೀರಪ್ಪ ಗಾಡ್ದಾರ್, ಯಲ್ಲಪ್ಪ ಗಾಡ್ದಾರ್, ರಾಯಬಾಗ್ ತಾಲೂಕಿನ ಅಲಕನೂರು ಗ್ರಾಮದ ಪ್ರಕಾಶ್ ಗಡ್ಡಿ, ಪರಮಾನಂದ ಗಡ್ಡಿ, ಮಹಾದೇವ್ ಕಾಂಬ್ಳೆ, ಬಾಳಪ್ಪ ಚೋಪಡೆ, ಉಗಾರ ಗ್ರಾಮದ ಪ್ರಭಾಕರ್ ಸಿಂಗೆ ಎಂಬುವವರನ್ನು ಬಂಧಿಸಲಾಗಿದೆ ಎಂದರು. ಬಂಧಿತ ಆರೋಪಿಗಳು ಈ ಮೊದಲು ಬೆಳಗಾವಿ ಹಾಗೂ ಬಾಗಲಕೋಟೆ ಜಿಲ್ಲೆಗಳಲ್ಲಿ ಇರುವ ವಿವಿಧ ಸಕ್ಕರೆ ಕಾರ್ಖಾನೆಗಳಲ್ಲೂ ಕಬ್ಬಿನ ತೂಕದಲ್ಲಿ ವಂಚನೆ ಮಾಡಿರುವ ಬಗ್ಗೆ ಪ್ರಕರಣಗಳು ದಾಖಲಾಗಿವೆ ಎಂದು ತಿಳಿಸಿದರು. ನಂದಿ ಸಕ್ಕರೆ ಕಾರ್ಖಾನೆಯ ಪ್ರಧಾನ ವ್ಯವಸ್ಥಾಪಕ ಅಶೋಕ್ ತಿಪ್ಪಾರೆಡ್ಡಿ ಅವರು ಕಾರ್ಖಾನೆಯಲ್ಲಿ ಹಣ ದುರುಪಯೋಗವಾಗಿದೆ ಎಂದು ಆರೋಪಿಸಿ ಬಬಲೇಶ್ವರ ಠಾಣೆಗೆ ನೀಡಿದ ದೂರಿನ ಮೇರೆಗೆ ತನಿಖೆ ನಡೆಸಿದಾಗ ಈ ಪ್ರಕರಣ ಬಯಲಿಗೆ ಬಂದಿದೆ ಎಂದರು. ಫೆಬ್ರವರಿ 2026ರಂದು ಬಬಲೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಂದಿ ಸಹಕಾರಿ ಶುಗರ್ ಫ್ಯಾಕ್ಟರಿ ವ್ಯವಸ್ಥಾಪಕರು ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿರ್ತಾರೆ. 2025-26ನ ಕಬ್ಬು ನುರಿಸುವ ಹಂಗಾಮಿನಲ್ಲಿ ಸುಮಾರು 17,000 ಮೆಟ್ರಿಕ್ ಟನ್ನಷ್ಟು ಕಬ್ಬದ ಬಿಲ್ಗಳನ್ನು ಕ್ರಿಯೇಟ್ ಮಾಡಿಬಿಟ್ಟು ಸುಮಾರು 1,87,00,000ವರೆಗೂ ಕೂಡ ದುಡ್ಡನ್ನ ಬೇರೆ ಬೇರೆ ಬ್ಯಾಂಕ್ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಅದನ್ನ ಫ್ಯಾಕ್ಟರಿಗೆ ನಷ್ಟ ಮಾಡಿದ್ದಾರೆ ಅಂತೇಳಿ ಒಂದು ಚೀಟಿಂಗ್ ಅಂಡ್ ಫ್ರಾಡ್ ಕೇಸು ನಮ್ಮ ಬಬಲೇಶ್ವರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ. ಪ್ರಕರಣ ಪತ್ತೆಗೋಸ್ಕರ ನಮ್ಮ ಸಿಪಿಐ ರಮೇಶ್ ಅವಜಿ ಮತ್ತೆ PSI ಬಸನಗೌಡ ಅವರ ನೇತೃತ್ವದಲ್ಲಿ ಒಂದು ತನಿಖಾ ತಂಡವನ್ನು ರಚನೆ ಮಾಡಿರುತ್ತೆ. ಆ ತನಿಖೆಯನ್ನು ಕೈಗೊಂಡಾಗ ನಮ್ಗೆ ಗೊತ್ತಾಗುತ್ತೆ ಅಲ್ಲಿದ್ದಂತ ದರೆಪ್ಪ ನಾವಿ ಏನು ಆರೋಪಿತ ಇದ್ದಾನೆ ಆತ ಅಲ್ಲಿ ವೇ ಬ್ರಿಡ್ಜ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಮತ್ತೆ ಬಿಲ್ ಜನರೇಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾನೆ. ಆತ ಪೀರಿಯಡ್ ಆಫ್ ಅವನ ಜೊತೆಗೆ ಇನ್ನೊಬ್ಬ ಆರೋಪಿ, 2ನೇ ಆರೋಪಿ ಬೀರಪ್ಪ ಗಡದಾರ್ ಅಂತ ಏನಿದಾನೆ, ಅವನು 2020ರಿಂದ 24ವರೆಗೂ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. 24 ಕೆಲಸ ಬಿಟ್ಟ ಮೇಲೆ ದರೆಪ್ಪ ನಾವಿ ಅವ್ನು ಮಾಡೋ ಕೆಲಸನ ಇವನು ಕಂಟಿನ್ಯೂ ಮಾಡಿರ್ತಾರೆ. ಇವರಿಬ್ರು ಏನು ಅಂತಂದ್ರೆ ಈ ಚಿಟ್ ಆಪರೇಟರ್ ಅಂತ ಇರ್ತಾರೆ, ಫೀಲ್ಡ್ ಆಫೀಸರ್ಸ್. ಸೊ ಅವರು ಫೀಲ್ಡ್ ಅಲ್ಲಿ ಹೋಗ್ಬಿಟ್ಟು ಜನರಲಿ ಆ್ಯಪ್ ಮುಖಾಂತರ ಎಷ್ಟು ಕಬ್ಬನ್ನ ಬೆಳೆದಿದ್ದಾರೆ, ಎಲ್ಲಿ ಬರೆದಿದ್ದಾರೆ, GPS ಲೊಕೇಶನ್ಸ್ ಮುಖಾಂತರ ಒಂದು ಕೋಡನ್ನ ಜನರೇಟ್ ಮಾಡ್ತಾರೆ. ಆ ಅಂದಾಜಿನ ಮೇಲೆ ಶುಗರ್ ಫ್ಯಾಕ್ಟ್ರಿ ಗೊತ್ತಾಗುತ್ತೆ ಯಾವ ರೈತ ಕಬ್ಬು ಬೆಳೆದಿದ್ದಾರೆ, ಬೆಳೆದಂತ ಕಬ್ಬು ನಮ್ಮ ಫ್ಯಾಕ್ಟ್ರಿಗೆ ಬರುತ್ತೆ ಇಲ್ಲ ಅನ್ನೋದು ಅವ್ರಿಗೊಂದು ಐಡಿಯಾ ಇರುತ್ತೆ. ಆ ಕೋಡನ್ನ ಅಲ್ಲಿ ಬಂದು ಅವ್ರು ತೋರಿಸಿದ್ರೆ ಮೊದಲೇ ಆಲ್ರೆಡಿ ನಮ್ಮ ಶುಗರ್ ಫ್ಯಾಕ್ಟ್ರಿ ಅಂತನೇ ಇದು ಎಲ್ಲ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನ ಹೊಂದಿದೆ ಅಂತ ಹೇಳಿ ಅಲ್ಲಿ ಕಬ್ಬು ಬಂದಿದ್ದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಾಗಿರ್ಬೋದು, ಅದನ್ನ ನುಡಿಸೋದಾಗಿರ್ಬೋದು, ಈ ಕೆಲಸ ಕಾರ್ಯ ನಡೀತಾ ಇರುತ್ತೆ. ಫೀಲ್ಡ್ ಅಲ್ಲಿ ಕೆಲಸ ಮಾಡೋರು ಮತ್ತೆ ಈ ಬಿಲ್ ಆಪರೇಟರು ಮತ್ತೆ ವೇ ಬ್ರಿಡ್ಜ್ ಅಲ್ಲಿ ಇದ್ದವರು ಸೇರಿಬಿಟ್ಟು ಸುಮಾರು ಓವರ್ ಎ ಪೀರಿಯಡ್ ಆಫ್ 2020-26 ಅಲ್ಲಿ ಈಗ ನಾವು ಪ್ರಕರಣದಲ್ಲಿರುವಂತಹ 8 ಪ್ರಮುಖ ಆರೋಪಿಗಳು ಏನಿದ್ದಾರೆ ಅವರು ಕೊಟ್ಟಿರುವಂತಹ ಸುಮಾರು 93 ಜನರ ಹೆಸರಲ್ಲಿ ಅಕೌಂಟ್ಗಳಿಗೆ ಸುಮಾರು 34,000ಕ್ಕಿಂತಲೂ ಹೆಚ್ಚು ಮೆಟ್ರಿಕ್ ಟನ್ ಕಬ್ಬು ಬೆಳೆದೇ ಇಲ್ಲ ಫ್ಯಾಕ್ಟರಿಗೆ ಬಂದಿದೆ ಅಂತ ಹೇಳಿ ಸುಮಾರು 12,34,00,000 ವರ್ತ್ ದುಡ್ಡನ್ನ ಈ 93 ಅಕೌಂಟ್ಗಳಿಗೆ ಸುಮಾರು 6 ವರ್ಷಗಳ ಕಾಲಾವಧಿಯಲ್ಲಿ ಟ್ರಾನ್ಸ್ಫರ್ ಮಾಡಿಬಿಟ್ಟು ಫ್ಯಾಕ್ಟರಿಗೆ ಲಾಸ್ ಮಾಡಿರ್ತಾರೆ. ಆ ಹಿನ್ನೆಲೆಯಲ್ಲಿ 8 ಆರೋಪಿತರನ್ನ ಈಗ ಸುಮಾರು 2 to 3 months ಪೀರಿಯಡ್ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡಿ ಇವರಿಂದ ಈಗ ಸುಮಾರು ನಾವು 11,32,00,000ವರೆಗೂ ಕೂಡ ರಿಕವರಿ ಮಾಡಲಾಗಿದೆ. ಇನ್ನೂ ಕೂಡ ಪ್ರಕರಣದಲ್ಲಿ 1 ಕೋಟಿಗಿಂತಲೂ ಹೆಚ್ಚು ದುಡ್ಡು ರಿಕವರಿ ಆಗೋದಿದೆ. ಮತ್ತೆ ಇದರಲ್ಲಿ ಇನ್ನೂ ಕೂಡ ತನಿಖೆ ಮುಂದುವರೆದಿದೆ. ಇದರ ಉದ್ದೇಶ ಏನು ಅಂತಂದ್ರೆ ನಮ್ಮ ಬೇರೆ ಶುಗರ್ ಫ್ಯಾಕ್ಟರಿಗಳಲ್ಲೂ ಕೂಡ ಈ ರೀತಿ ಏನೋ ಮೋಸ ಆಗುವಂತ ಸಾಧ್ಯತೆಗಳು ಇರುತ್ತವೆ ಅನ್ನುವಂಥದ್ದು ಶುಗರ್ ಫ್ಯಾಕ್ಟರಿ ಓನರ್ಸ್ಗಳಿಗೆ ಆಗಿರ್ಬೋದು, ಶುಗರ್ ಫ್ಯಾಕ್ಟರಿ ಮಾಲೀಕರಿಗೂ ಆಗಿರ್ಬೋದು, ಈ ರೀತಿ ಫೀಲ್ಡ್ ಲೆವೆಲ್ ಆಗಿರ್ಬೋದು, ತೂಕದ ಲೆವೆಲ್ ಆಗಿರ್ಬೋದು ಮೋಸ ಮಾಡುವಂತ ಸಾಧ್ಯತೆಗಳು ಇರ್ತವೆ. ಅವರು ಕೂಡ ಅದನ್ನ ಎಚ್ಚರ ವಹಿಸಿ ಅದಕ್ಕೆ ಏನ್ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಗಳು ಬೇಕು ಅದನ್ನ ಮಾಡ್ಕೊಳ್ಳೋದಕ್ಕೆ ಇದೊಂದು ಪ್ರಕರಣ ಉದಾಹರಣೆಯಾಗಿ ಇರುತ್ತೆ. ಈ ಪ್ರಕರಣದಲ್ಲಿ ಆರೋಪಿತರು ಕೆಲವೊಂದಿಷ್ಟು ಜನ ಆರೋಪಿತರು, ಒಟ್ಟು 6 ಜನ ಆರೋಪಿತರು ರಾಯಬಾಗ್ ತಾಲೂಕಿನವರಾಗಿದ್ದು, ಅದರಲ್ಲಿನೂ ಕೂಡ ಕೆಲವೊಂದಿಷ್ಟು ಜನದ ಮೇಲೆ ಈ ರೀತಿಯಾದಂತಹ ಅಪವಾದಗಳಿದ್ದು ಅವರ ಮೇಲೆ
ಹಾರೋಗೇರಿ, ಕಾಗವಾಡು ಮತ್ತೆ ಜಮಖಂಡಿ